ಇವತ್ ನಾವು ಹೋಗಿದ್ದೇನೆ ವಿಶ್ವವಿಖ್ಯಾತಿಯಾದಂತಹ ಬೇಲೂರಿನ ಚೆನ್ನಕೇಶ್ವರ ದೇವಾಲಯಕ್ಕೆ. ಭಾನುವಾರ ಆಗಿತ್ತು ಅನ್ನೋಕ್ಕೋ ಏನು ಸಿಕ್ಕಾಪಟ್ಟೆ ಜನ ಇದ್ರು. ಅವ್ರಗಳಲ್ಲಿ ನಾವು ಒಬ್ರು ಅಂತ ಅನ್ಕೊಂಡು ಬಲ್ಗಾಲಿಟ್ಟು ದೇವಸ್ಥಾನದೊಳಗಡೆ ಹೋಗಿ ದೇವರ ದರ್ಶನ ಮಾಡಿ ಅಲ್ಲಿನ ಎಲ್ಲಾ ಶಿಲ್ಪಕಲೆಗಳ ಸೊಬಗನ್ನ ನಮ್ಮ ಕಣ್ಗಳಲ್ಲಿ ಮತ್ತೆ ನಮ್ಮ ಮೊಬೈಲ್ ಅಲ್ಲಿ ಹಾಗೆ ಸೆರೆ ಹಿಡಿದು ಅಲ್ಲೇ ಸ್ವಲ್ಪ ಸಮಯ ಕಳೆದು ಅಲ್ಲಿಂದ ಹೊರಟು ಅಲ್ಲಿಂದ ಬರುವಾಗ ನಮ್ ಕಣ್ಣಿಗೆ ಬಿತ್ತು ನೋಡಿ ಈ ಅಂಗಡಿ. ಅದ್ ನೋಡಿದಾಗ್ಲೇ ಗೊತ್ತಾಗೋಯ್ತು ಇದ್ಯಾರು ಪಕ್ಕ ಅಪ್ಪಟ ಕನ್ನಡ ಅಭಿಮಾನಿಯೊಬ್ರ ಅಂಗಡಿ ಅಂತ. ಇನ್ನು ಸುಮ್ನೆ ಹೋಗೋ ಮಾತೇ ಇಲ್ಲ. ತಟ್ ಅಂತ ಆ ಅಂಗಡಿ ಹತ್ರ ಹೋಗಿ ಅಂಗಡಿ ಮಾಲೀಕರ ಜೊತೆ ಮಾತಾಡದ್ಮೇಲೆ ನನಗನ್ಸಿದ್ ಇಷ್ಟೇ, ಹೀಗೂ ಕನ್ನಡ ಅಭಿಮಾನ ತೋರಿಸಬಹುದಾ ಅಂತ. ಈ ಅಂಗಡಿ ವಿಶೇಷತೆನೆ ನಮ್ಮ ಕರ್ನಾಟಕ ಧ್ವಜದ ಬಣ್ಣಗಳಾದ ಹಳದಿ ಮತ್ತೆ ಕೆಂಪು. ಈ ನವೆಂಬರ್ ಮತ್ತೆ ಡಿಸೆಂಬರ್ ಅಲ್ಲಿ ಈ ಅಂಗಡಿಯ ಎಲ್ಲಾ ವಸ್ತುಗಳು ಹಳದಿ ಮತ್ತು ಕೆಂಪು ಬಣ್ಣಗಳದ್ದ ಆಗಿರುತ್ತೆ. ಮತ್ತೆ ಈ ವಸ್ತುಗಳ ಮೇಲೆ ಪ್ರತಿಶತ 20% ರಿಯಾಯಿತಿಯನ್ನ ಇಟ್ಟು ಮಾರಾಟ ಮಾಡ್ತಾರೆ. ಅಷ್ಟೇ ಅಲ್ಲ, ಇವ್ರ ಮನೆ ಹೆಸರು ಸಹ ಕನ್ನಡಿಗನ ಕನಸಿನ ಮನೆ ಅಂತ. ಮತ್ತೆ ಇವ್ರು ಓಡಾಡೋ ದ್ವಿಚಕ್ರ ವಾಹನ ಸಹ ಕನ್ನಡ ಅಭಿಮಾನದಿಂದ ತುಂಬಿ ತುಳುಕ್ತಾ ಇದೆ. ಇವರು ಡಾಕ್ಟರ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ. ಬೇಲೂರಿನ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಸಂಘದ ಅಧ್ಯಕ್ಷರೂ ಸಹ. ಇವರಿಗೆ ದೊಡ್ಡ ಮನೆಯೊಂದಿಗೆ 39 ವರ್ಷಗಳ ಸುದೀರ್ಘ ನಂಟು ಸಹ ಇದೆ. ಅಷ್ಟೇ ಅಲ್ಲ, ಇವರಿಗೆ ಕನ್ನಡ ಸಂಘಟನೆಗಳಿಂದ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ದೊರೆತಿವೆ. ಜೊತೆಗೆ ಸಾಲು ಮರದ ತಿಮ್ಮಕ್ಕನವರ ಹೆಸರಿನ ಅಂತಾರಾಷ್ಟ್ರೀಯ ಪ್ರಶಸ್ತಿಯೂ ಸಹ ಇವರ ಪಾಲಾಗಿದೆ. ಇಷ್ಟೊತ್ತು ಅವ್ರ ಕನ್ನಡದ ಅಭಿಮಾನದ ಬಗ್ಗೆ ನಾನ್ ಹೇಳಾಯ್ತು. ಇವಾಗ ಅವ್ರ ಬಾಯಲ್ಲೇ ಕೇಳೋಣ. ಅಭಿಮಾನ ಇಲ್ಲಿ ಕನ್ನಡಕ್ಕೆ ಬೆಲೆ ಕೊಡಬೇಕು, ಕನ್ನಡ ಕಲಿಬೇಕು, ಕನ್ನಡ ಕಲಿಸಬೇಕು ಅಂದ್ರೆ ಕನ್ನಡದ ಗಾಳಿ ಕೊಡೋದು, ಕನ್ನಡದ್ದು ಹಣ ತಿಂದು ಕರ್ನಾಟಕನ ನಾವತ್ತು ಮಾತೃಭೂಮಿಯನ್ನ ಅಷ್ಟು ಗೌರವ, ನಮ್ಮ ತಾಯಿಗೆ ಏನು ಗೌರವ ಕೊಡ್ತೀವಿ ಅದೇ ಗೌರವ ನಮ್ಮ ಮಾತೃಭೂಮಿ ಕೊಡಬೇಕು. ನಾನು ಒಬ್ಳು ಕನ್ನಡತಿಯಾಗಿ ಕನ್ನಡದ ಮೇಲೆ ಈ ರೀತಿಯಾಗಿ ವಿಶೇಷವಾದ ಅಭಿಮಾನ ಹೊಂದಿರುವಂಥವ್ರನ್ನ ಭೇಟಿಯಾಗಿದ್ದು ನನ್ಗಂತೂ ಸಖತ್ ಖುಷಿ ಆಯ್ತು. ಕರ್ನಾಟಕದಲ್ಲಿರೋ ಎಲ್ಲ ಜನರ ಮನಸ್ಸಲ್ಲಿ ಕನ್ನಡದ ಮೇಲಿನ ಪ್ರೀತಿ ಚಿಗುರಿಡಿದು ಹೆಮ್ಮರವಾಗಿ ಬೆಳೆಯಲಿ. ಕನ್ನಡದ ಎಲ್ಲ ಹೃದಯಗಳಲ್ಲಿ ಕನ್ನಡದ ಡಿಂಡಿಮ ಬಾರಿಸ್ಲಿ. ಜೈ ಕರ್ನಾಟಕ, ಜೈ ಭಾರತ.